ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರಾ ಎನ್ನುವಂತಹ ಪ್ರಶ್ನೆ ಕೂಡ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಕುರ್ಚಿ ಉಳಿಸಿಕೊಳ್ಳಲು ಒಳ ಮೀಸಲು ಜಾರಿ ಮಾಡಿದ್ರ? ದಲಿತ ಸಿಎಂ ಕೂಗನ್ನ ತಪ್ಪಿಸಲು ಈ ಅನುಷ್ಠಾನವನ್ನ ತಂದ್ರ? ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದು ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೆಂಡ ಕಾರಿದ್ದಾರೆ, ಆಕ್ರೋಶವನ್ನ ಹೊರಗಾಕಿದ್ದಾರೆ. ಬಲಾಢ್ಯರಿಗೆ ಮಣಿದು ಒಳ ಮೀಸಲು ಜಾರಿ ತಂತ್ರವನ್ನ ರೂಪಿಸಿದ್ರ? ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿ ಸುಪ್ರೀಂ ಕೋರ್ಟ್ ಆದೇಶವನ್ನ ತಿರಸ್ಕರಿಸಿ ತಾಂತ್ರಿಕ ಕಾರಣದ ನೆಪವೊಡ್ಡಿ ಎಸ್ಸಿಗೆ ಅನ್ಯಾಯವನ್ನ ಮಾಡಲಾಗಿದೆ. ಅವಕಾಶ ವಂಚಿತ ಪರಿಶಿಷ್ಟರಿಗೆ ಸಿಎಂ ಸಿದ್ದರಾಮಯ್ಯ ಅನ್ಯಾಯವನ್ನ ಮಾಡಿದ್ದಾರೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆರೋಪವನ್ನ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ಎಡಗೈ ಸಮುದಾಯದವರಿಗೂ ಬಲಗೈ ಸಮುದಾಯದವರಿಗೂ ಹಾಗೆ ಇದನ್ನ ಹೊರತುಪಡಿಸಿ ಏನು 3 ಪರಿಶಿಷ್ಟ ವರ್ಗಗಳು ಅಂತ ಹೇಳಿದ್ದಾರೆ, ಆ ಪರಿಶಿಷ್ಟ ವರ್ಗಕ್ಕೂ ಕೂಡ 5% ಮೀಸಲಾತಿ. ಎಡಗೈ ಸಮುದಾಯ 6%, ಬಲಗೈ ಸಮುದಾಯ 6%. ಆದ್ರೆ ಇದಕ್ಕೆ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಅದರ ಜೊತೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆರೋಪವನ್ನ ಮಾಡಿರುವಂತದ್ದು. ಫಸ್ಟ್ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬಂದ್ಬಿಡೋಣ. ಮಟ್ಟದಲ್ಲಿರುವಂತಹ ಈ ಸಮುದಾಯಗಳನ್ನ ಅವ್ರಿಗೆ ಒಡನಾಟಿರುವಂತಹ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ. ಪ್ರಶ್ನೆ ಏನು, ಯಾಕೆ ಮಾಡಿದ್ದಾರೆ? ಯಾಕಂದ್ರೆ ತಮ್ಮ ರಾಜಕೀಯ ಸ್ಥಾನವನ್ನು ಉಳಿಸಿಕೊಳ್ಳಲು ಮಾಡಿದ್ದಾರೆ. ಒತ್ತಡಕ್ಕೆ ಮಣಿದು ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕಾರ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶವನ್ನು ತಿರಸ್ಕಾರ ಮಾಡಿ, 3 ಗುಂಪನ್ನ ಮಾಡಿ ಅವರು ಇವತ್ತು ಹೇಳಿದ್ದಾರೆ ತಾಂತ್ರಿಕ ಕಾರಣ. ಇದ್ರಿಗೆ ಏನ್ ತಾಂತ್ರಿಕ ಪ್ರಶ್ನೆನೇ ಬರು, ಏನಿದೆ ತಾಂತ್ರಿಕ? ಯಾವುದು ತಾಂತ್ರಿಕ ಕಾರಣನೇ ಇಲ್ಲ. ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವರ ವರ್ಗೀಕರಣವನ್ನು ಮಾಡಿದ್ದಾರೆ, ಕಾರಣ ಕೊಟ್ಟಿದ್ದಾರೆ, ಅಂಕಿ ಅಂಶಗಳನ್ನು ಕೊಟ್ಟಿದ್ದಾರೆ, ಸರ್ವೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಯಾವ್ದಾದ್ರು ರಿಸರ್ವೇಶನ್ ಅನ್ನ ಅಥವಾ ಯಾವ್ದಾದ್ರು ಜಾತಿಯನ್ನು ಸೇರಿಸಬೇಕಾದ್ರೆ ಎನ್ಯುಮರೇಷನ್ ಬೇಕು. ಆ ಎನ್ಯುಮರೇಷನ್ ಕೆಲಸವನ್ನ ಇವತ್ತು ನಾಗಮೋಹನ್ ದಾಸ್ ವರದಿ ಮಾಡಿದೆ. ಆದ್ರಿಂದ ರಾಜಕೀಯ ಉಳಿವಿಗಾಗಿ ಹೆಂಗೆ ರಾಜಕೀಯ ಉಳಿವು? ಅಕಸ್ಮಾತ್ ಅವ್ರು 3 ಗುಂಪು ಮಾಡಿ ಈ 2% ಅನ್ನ ಇಲ್ಲಿ ಅಡ್ಜಸ್ಟ್ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ನೀವು ದಲಿತ ವಿರೋಧಿಗಳು, ನೀವು ಜಾಗ ಖಾಲಿ ಮಾಡಿ ದಲಿತ ಮುಖ್ಯಮಂತ್ರಿ ಮಾಡ್ತೇವೆ ಅನ್ನುವಂತ ಕೂಗು ಹೇಳ್ತದೆ. ದಲಿತ ಮುಖ್ಯಮಂತ್ರಿಗಳ ಕೂಗನ್ನ ತಗ್ಗಿಸಲು ಇವರು ಅತ್ಯಂತ ತಳ ಸಮುದಾಯಕ್ಕೆ, ತುಳಿತ ವರ್ಗದ ಸಮುದಾಯಕ್ಕೆ ಅನ್ಯಾಯ ಮಾಡಿ. ಇದೆಂತ ಸಾಮಾಜಿಕ ನ್ಯಾಯ? ಇದು ರಾಜಕೀಯ ನ್ಯಾಯ ಇದೆ. ಆದ್ರಿಂದ ಒಟ್ಟು ಕೊಡದಂತಿರುವಂತ ಒಂದು ಮೀಸಲಾತಿ, ಇದನ್ನ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ. ನಾವು ಮುಂದೆ ಜನಸಂಖ್ಯೆ ಇದು ಆದ್ಮೇಲೆ ಕೇಂದ್ರ ಸರ್ಕಾರ ಮಾಡುವಂತ ಸೆನ್ಸಸ್ ಆದ್ಮೇಲೆ